ಇಲ್ಲಿವರೆಗೂ ನಡೆದಿದ್ದು ಮೊದಲನೆಯ ಅಧ್ಯಾಯ. ಈಗ ಕತೆ ಶುರು. ಲಾಕ್ಡೌನ್ ಬೇರೆ ಓಪನ್ ಆಯಿತು. ರೂಮಲ್ಲಿ ಕುಡಿದು ತೇಲಾಡ್ತಿದ್ದ ಎಲ್ರಿಗೂ ಹೊಟ್ಟೆ ಹಸು ಸ್ಟಾರ್ಟ್ ಆಯಿತು. ಮಗ, ಯಾರು ಎಗ್ ರೈಸ್ ತರ್ತೀರಾ? ಎಲ್ಲರೂ ದುಡ್ಡು ಕೊಡಿ. ಎಲ್ಲರ ಹತ್ರ ದುಡ್ಡು ಖಾಲಿ ಆಗಿದೆ. ವಾಟರ್ ಪ್ಯಾಕೆಟ್ಗೂ ದುಡ್ಡಿಲ್ಲ. ಹಾಗಾದರೆ ಏನು ಮಾಡೋದು ಇವಾಗ? ಇದಾನಲ್ಲ ನಮ್ಮ ರಾಕಿ, ಎಬ್ಸಿ ಅವನನ್ನ. ಅವನು ಫುಲ್ ಕುಡಿದು ಟೈಟಾಗಿ ಮಲಗಿದ್ದಾನೆ. ಅವನ ಕೈಯಲ್ಲಿ ಬೈಕ್ ಓಡ್ಸೋಕ್ಕಾಗುತ್ತಾ? ಅದು ಬೇರೆ, ಎಲ್ಲ ಕಡೆ ಟ್ರಾಫಿಕ್ ಪೊಲೀಸ್ ಇದ್ದಾರೆ, ರೋಡ್ ಬೇರೆ ಸರಿಗಿಲ್ಲ. ಬ್ರಾಂಡ್ ಎಣ್ಣೆ ಕುಡಿದ ರಾಕಿಯ ಉಸಿರು ಸಿಂಹ ಗರ್ಜನೆಗಿಂತ ಭಯಂಕರವಾಗಿರುತ್ತೆ. I am steady. ಬಯಲಾದವರು ಇಳಿಸೋ ಬಾರೋ ಸರದಾರ, ಹುಡುಗೋ ಹುಡುಗ ಗದರಿಸಿ ನಿಲ್ಲೋ ಸರದಾರ, ಹೊತ್ತಿ ಉಯ್ಯೋ ಬೆಂಕಿಯಂತೆ ನೀವಾ. ದುಡ್ಡಿಲ್ಲದೆ ಉದ್ರಿ ಹೇಳಿ ಗರುಡ ಅಣ್ಣನ ಎಗ್ ರೈಸ್ ಬಂಡಿಲಿ ಎಗ್ ರೈಸ್ ತರೋದು ಅಷ್ಟು ಸುಲಭ ಅಲ್ಲ. ನಾವು ಕೊಡಬೇಕಾಗಿರೋ ಓಲ್ಡ್ ಬ್ಯಾಲೆನ್ಸೇ ಇನ್ನೂ ಕೊಟ್ಟಿಲ್ಲ. ಹಾಗಾದರೆ ನಾವು ಊಟ ಇಲ್ಲದೆ ಇವತ್ತು ಉಪವಾಸ ಸಾಯದಾ? ಪುಕ್ಷಟೆ ಎಗ್ ರೈಸ್ ಕೊಡೋಕ್ಕೆ ಅವನು ಮುಂಬೈ ಶೇಟು ಅಲ್ಲ, ಗರುಡ. ಎಗ್ ರೈಸ್ ತರೋದು ನಿನ್ನ ಕೈಲಾಗಲ್ಲ ಬಿಡು, ಎಣ್ಣೆ ತಂದಷ್ಟು ಈಜಿ ಅಲ್ಲ. ಹಾಗಾದರೆ ಉಳಿದಿರೋ 90 ಎಣ್ಣೆ ಹೊಡೆದು ಸುಮ್ಮನೆ ಮಲ್ಕೋ. ನೀವು ಯಾವ ಅಂಗಡಿಯಲ್ಲಿ ಎಗ್ ರೈಸ್ ತಿನ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೇ ಅಂಗಡಿಯಿಂದ ಎಗ್ ರೈಸ್ ತಂದು ತಿನ್ಸೋವರೆಗೂ ನಾ ಉಳಿದಿರೋ 90 ಎಣ್ಣೆ ಹೊಡೆಯಲ್ಲ. ಸಿಡಿಲ ಭೈರವ ಖಾಲಿ ಕೈಯಲ್ಲಿ ಎಗ್ ರೈಸ್ ತರಲು ಹೊರಟಿರಲು, ಎಗ್ ರೈಸ್ಗಾಗಿ ಗೆಳೆಯರ ಜೀವ ಜಪ ಮಾಡುತ್ತಿರಲು, ಬಿರುಗಾಳಿಯಂತೆ ಹೊರಟ ನಮ್ಮ ಈ ರಾಕಿ. ಅಣ್ಣ, 10 ಎಗ್ ರೈಸ್ ಪಾರ್ಸಲ್ ಬೇಕಿತ್ತು, ಅಮೌಂಟ್ ನಾಳೆ ಕೊಡ್ತೀನಿ. ನಮ್ಮ ತಂದೆ ನಿಮ್ಮನ್ನು ತುಂಬ ನಂಬಿ ಎಗ್ ರೈಸ್ ಉದ್ರಿ ಕೊಟ್ಟಿದ್ರು. ಆ ಎಲ್ಲ ಹಳೆ ಬಾಕಿನ ವಸೂಲಿ ಮಾಡೋಕ್ಕಂತಾನೆ ನಾನು ಅಂಗಡಿಗೆ ಬಂದಿದ್ದೀನಿ. ನಮ್ಮ ತಂದೆ ನಿಮ್ಮ ಬಾಕಿನ ಒಂದು ದೊಡ್ಡ ಬುಕ್ತಲ್ಲೇ ಬರೆದಿಟ್ಟಿದ್ದಾರೆ. ಆ ಎಲ್ಲ ಹಳೆ ಬಾಕಿನ ನಾನು ನಿಮ್ಮಿಂದ ವಸೂಲಿ ಮಾಡ್ತೀನಿ. ಉದ್ರಿ ಎಗ್ ರೈಸ್ ಕೊಡ್ತಾ ಇದ್ದಿದ್ದು ಗರುಡ ಅವರ ಅಪ್ಪ. ಇವಾಗ ಅಂಗಡಿ ನಡೆಸ್ತಾ ಇರೋದು ಗರುಡ. ಸರ್, ಪೇಜ್ನ ಸರಿಯಾಗಿ ನೋಡಿ. ಎಣ್ಣೆ ಏಟಲ್ಲಿ ಕನ್ಫ್ಯೂಸ್ ಆಗಬೇಡಿ. ಸ್ಟೋರಿಲಿ ತುಂಬ ಮುಂದೆ ಹೋಗಿದ್ದೀರಾ. ಓ ಸಾರಿ. ಅಯ್ಯೋ, ನೆಕ್ಸ್ಟ್ ಪೇಜ್ ಇಲ್ಲಿ ಹೋಯ್ತು, ಕಾಣ್ತಾ ಇಲ್ಲ. ಹಾಗಾದ್ರೆ ಈ ಸ್ಟೋರಿಲಿ ಗರುಡ ರಾಕಿಗೆ ಎಗ್ ರೈಸ್ ಉದ್ರಿ ಕೊಡ್ತಾನಾ? ರಾಕಿ, ನಾನು ಕುಡಿಯೋದು ಬಿಟ್ಟಿದ್ದೀನಿ, ಆದರೆ ಪುಕ್ಷಟೆ ಕುಡಿಯೋದು ನಾನು ಬಿಟ್ಟಿಲ್ಲ. ಇವಾಗ ತಗೋ, ಇದೇ ಕೊನೆ. ಮುಂದೆ ನನ್ನ ಮಗ ಬರ್ತಾನೆ, ಅವನಿಗಾದ್ರೂ ಹಳೆ ಬಾಕಿ ಎಲ್ಲ ತೀರ್ಸು. ರಾಕಿ, ನಿಂತ್ಕೋ. ನಾನು ಉದ್ರಿ ಎಗ್ ರೈಸ್ ಕೊಟ್ಟಿರೋದು
ಹದೀರಿಗೆ ಮಾತ್ರ ಈ ವಿಷಯ ಗೊತ್ತಾಗಬಾರ್ದು. ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಹಾಗಾದರೆ ಈ ಸ್ಟೋರಿಲಿ ಹದಿರ ಯಾರು?